ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಹಳೆಯದನ್ನು ಬಿಟ್ಟು ಬದಲಾಗು. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 18ನೇ ವಚನ. ಯೆಹೋವನು ಹೀಗೆನ್ನುತ್ತಾನೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು. ದೇವರು ಹೊಸ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಮಾಡಬೇಕಾದ್ರೆ ನಾವು ಹಳೆಯ ಸಂಗತಿಗಳನ್ನು ಬಿಡಬೇಕು. ಹೊಸ ಜೀವನದಲ್ಲಿ ಜೀವಿಸಬೇಕಾದ್ರೆ ಹಳೆಯ ಜೀವನ ಬಿಡಬೇಕು. ಅದಕ್ಕೆ ಇಲ್ಲಿ ದೇವರು ಹೇಳುತ್ತಿದ್ದಾರೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ. ಆಗ ದೇವರು ಏನು ಮಾಡ್ತಾರಂತೆ? ಈಗೋ ಹೊಸ ಕಾರ್ಯವನ್ನು ಮಾಡುವೆನು. ಪ್ರೀತಿಯುಳ್ಳ ದೇವಜನರೇ, ಹಳೆಯ ಕಾರ್ಯ ನೆನಪಿಗೆ ತೆರೆದುಕೊಳ್ಳುವುದು ಬೇಡ, ಹಳೆಯ ಜೀವನ ಬೇಡ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾಗುವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಮ್ಮೆ ಒಬ್ಬ ರಾಜನು ತನ್ನ ಅರಮನೆಯಲ್ಲಿ ಒಂದು ದೊಡ್ಡ ಔತಣವನ್ನು ಕೊಡುವುದಾಗಿ ಪ್ರಕಟಿಸಿದನು. ರಾಜ್ಯ ವಸ್ತ್ರದಂತೆ ವಿಶೇಷವಾದ ವಸ್ತ್ರಗಳನ್ನು ಮಾತ್ರವೇ ಹಾಕಿಕೊಂಡು ಬರಬೇಕೆಂಬುದಾಗಿ ಕಡ್ಡಾಯವಾಗಿ ಸೂಚಿಸಿದನು. ಇದನ್ನು ಗಮನಿಸಿದ ಭಿಕ್ಷುಕನೊಬ್ಬ ಔತಣದಲ್ಲಿ ಭಾಗವಹಿಸಲು ಆಸೆಪಟ್ಟು ರಾಜ್ಯ ವಸ್ತ್ರಗಳ ಬಗ್ಗೆ ಯೋಚಿಸಿದನು. ರಾಜನ ಒಂದು ಹಳೆಯ ವಸ್ತ್ರವನ್ನು ಕೇಳಲು ತೀರ್ಮಾನಿಸಿದನು. ಅದರಂತೆ ಬಹಳ ಕಷ್ಟಪಟ್ಟು ರಾಜನನ್ನು ಭೇಟಿಯಾಗಿ ಹಳೆಯ ರಾಜ್ಯ ವಸ್ತ್ರವೊಂದನ್ನು ತನಗೆ ಕೊಡುವಂತೆ ಕೇಳಿಕೊಂಡನು. ರಾಜನು ಸಹ ಕೊಟ್ಟು ಬಿಟ್ಟನು. ಔತಣದ ದಿನವೂ ಬಂತು. ಈಗ ರಾಜ್ಯ ವಸ್ತ್ರವನ್ನು ಧರಿಸಿ ಗಂಭೀರವಾಗಿ ಮಾರ್ಪಟ್ಟ ಭಿಕ್ಷುಕನು ತನ್ನ ಹಳೆಯ ವಸ್ತ್ರಗಳನ್ನು ಒಂದು ಮೂಟೆಯಲ್ಲಿ ತೆಗೆದುಕೊಂಡು ಹೋದ ಸ್ಥಳದಲ್ಲೆಲ್ಲ ಆ ಮೂಟೆಯನ್ನು ಹೊತ್ತುಕೊಂಡು ತಿರುಗಿದನು. ಔತಣದಲ್ಲಿ ಸಹ ಅವನಿಗೆ ಅನುಮತಿ ಸಿಗಲಿಲ್ಲ. ಅವನ ಮರಣದವರೆಗೂ ರಾಜನ ವಸ್ತ್ರಗಳನ್ನು ಧರಿಸಿಕೊಂಡೇ ಇದ್ದನು. ಆದರೆ ಅವನು ಮಾಡಿದ ತಪ್ಪು, ತನ್ನ ಕೊಳೆಯ ಬಟ್ಟೆಯ ಮೂಟೆಯನ್ನು ಅದನ್ನು ಬಿಸಾಕದೆ ಅವನು ಹೋಗುವ ಎಲ್ಲ ಸ್ಥಳಗಳಲ್ಲಿ ಅದನ್ನು ತೆಗೆದುಕೊಂಡು ಹೋದದ್ದರಿಂದ ಅವನಿಗೆ ಅವಕಾಶಗಳು ಸಿಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಸಹ ನಾವು ಪಾಪದ ಜೀವಿತದಲ್ಲಿ ಇದ್ದು ಯೇಸುವಿನ ಬಳಿಗೆ ಬಂದಾಗ ದೇವರು ನಮಗೆ ಪರಿಶುದ್ಧ ವಸ್ತ್ರಗಳನ್ನು ಕೊಟ್ಟಿದ್ದಾರೆ. ಪರಿಶುದ್ಧ ವಸ್ತ್ರಗಳನ್ನು ಧರಿಸಿಕೊಂಡ ಮೇಲೆ, ರಕ್ಷಣೆಯ ವಸ್ತ್ರಗಳನ್ನು ಧರಿಸಿಕೊಂಡ ಮೇಲೆ ತಿರುಗಿ ಪಾಪವೆಂಬ ವಸ್ತ್ರವನ್ನು, ಹಳೆಯ ವಸ್ತ್ರವನ್ನು, ಹಳೆಯ ಜೀವನವನ್ನು ನಾವು ಧರಿಸಿಕೊಳ್ಳಬಾರದು. ಹಾಗೆ ಧರಿಸಿಕೊಂಡ್ರೆ ಸೈತಾನನಿಗೆ ಅವಕಾಶ ಕೊಟ್ಟಂತೆ. ಆಗ ಸೈತಾನನು ನಮ್ಮ ಜೀವಿತದಲ್ಲಿ ಅವನು ಸೋತು ಹೋಗುವಂತೆ ನಮ್ಮ ಜೀವನದಲ್ಲಿ ಮಾಡುತ್ತಾನೆ. ಆದುದರಿಂದ ಪ್ರೀತಿಯುಳ್ಳ ದೇವಜನರೇ, ಹಳೆಯ ಜೀವನ ಅಲ್ಲ, ಹಳೆಯ ವಸ್ತ್ರವನ್ನಲ್ಲ, ಯಾವಾಗಲೂ ನೂತನ ಸ್ವಭಾವವನ್ನು ಧರಿಸಿಕೊಂಡು ನಾವು ಜೀವಿಸುವವರಾಗಿರಬೇಕು. ನಮ್ಮಲ್ಲಿ ಅನೇಕರು ತಮ್ಮ ಜೀವನದಲ್ಲಿರುವಂಥ ಹಳೆಯ ಪಾಪದ ಮೂಟೆಗಳನ್ನು ಹೊತ್ತುಕೊಂಡು ತಿರುಗುತ್ತಿದ್ದೇವೆ. ಕೆಲವರು ಸಂಡೇ ಬಂದಾಗ ಅದನ್ನು ಅಲ್ಲೇ ಇಡ್ತಾರೆ, ಪರವಾಗಿಲ್ಲ ಮೂಟೆ ಬಿಚ್ಚಿದ್ದೇನೆ ಅಂತೇಳಿ. ಆಮೇಲೆ ತಿರುಗಿ ಮಂಡೆಯಿಂದ ಸ್ತೋತ್ರ ಶನಿವಾರದವರೆಗೂ ಆ ಪಾಪವೆಂಬ ಮೂಟೆಯನ್ನು ಹೊತ್ತುಕೊಂಡು ನಡೆಯುತ್ತಾರೆ. ಪಾರಂಪರವಾಗಿ ನಾಮಧೇಯ ಕ್ರೈಸ್ತರಾಗಿ ಜೀವಿಸುತ್ತಾರೆ. ಆದರೆ ನಮ್ಮ ಜೀವಿತದಲ್ಲಿ ಒಂದು ಯಥಾರ್ಥವಾದ ನೂತನ ಜೀವಿತವನ್ನು, ಹೊಸ ಜೀವಿತವನ್ನು ನಾವು ಜೀವಿಸುವಾಗ ಮಾತ್ರ ನಮ್ಮ ಜೀವನದಲ್ಲಿ ದೈವಿಕವಾದಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಪ್ರೀತಿಯುಳ್ಳ ದೇವಜನರೇ, ಇನ್ನು ನಮ್ಮಲ್ಲಿ ಅನೇಕರು ತಮ್ಮ ಜೀವನದಲ್ಲಿನ ಹಳೆಯ ಪಾಪದ ಮೂಟೆಗಳನ್ನು ಹೊತ್ತುಕೊಂಡು ತಿರುಗುತ್ತಿದ್ದೇವೆ. ಕೆಲವರ ಬಳಿ ಹಣದ ಆಸೆ ಎಂಬ ಮೂಟೆ, ಕೆಲವರ ಬಳಿ ವಸ್ತುಗಳ ಆಸೆ ಎಂಬ ಮೂಟೆ, ಕೆಲವರ ಬಳಿ ಹೆಮ್ಮೆ ಎಂಬಂಥ ಮೂಟೆ, ಕೆಲವರ ಬಳಿ ಇಚ್ಛೆಗಳೆಂಬಂಥ ಮೂಟೆ. ಹೀಗೆ ಅನೇಕ ಕಾರ್ಯಗಳು ಉಂಟು. ಹಳೆಯ ಜೀವಿತವಾಗಿರುವ ಕೋಪ, ದ್ವೇಷ, ವ್ಯಭಿಚಾರ, ಲಂಚತನ, ಹಳೆಯ ಸ್ವಭಾವದ ಕ್ರಿಯೆಗಳು ಇನ್ನೂ ನಮ್ಮಲ್ಲಿಯೇ ಇದೆ. ಅವು ನಮ್ಮೊಂದಿಗೆ ಪ್ರಯಾಣ ಮಾಡುತ್ತಾ ನಮ್ಮನ್ನು ಕ್ರಿಸ್ತನಿಂದ ದೂರ ಮಾಡುತ್ತದೆ. ನಮ್ಮಲ್ಲಿ ತುಂಬ ಜನ ಮೇಲ್ನೋಟಕ್ಕೆ ಭಕ್ತಿಪರರಾಗಿ ಕಾಣಿಸಿದರು ಅವರ ಹಳೆಯ ಸ್ವಭಾವವನ್ನು ಎಷ್ಟು ಮಾತ್ರ
ಯಾವುದಕ್ಕೂ ಬಿಡದವರಾಗಿ ವೇಷಧಾರಿಗಳಂತೆ ಜೀವಿಸುತ್ತಾ ಇರ್ತಾರೆ. ಕ್ರಿಸ್ತನನ್ನು ನಂಬಿರುವ ನಾವು ನಮ್ಮ ಹಳೆಯ ಸ್ವಭಾವವನ್ನು ಬಿಡಬೇಕು, ಹೊಸ ಜೀವನವನ್ನು ಧರಿಸಿಕೊಳ್ಳಬೇಕು, ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ಬದಲಾಗಬೇಕು, ನೂತನ ಜೀವಿತವನ್ನು ಧರಿಸಿಕೊಂಡು ನೂತನ ಸ್ವಭಾವಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಹಳೆಯ ಪಾಪಗಳಿಂದ ಉಂಟಾಗಿರುವ ಭಾರಗಳನ್ನು ತೊಲಗಿಸೋಣ, ಹಿಂದಿನವುಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಓಡೋಣ. ಈ ವಿಧದಲ್ಲಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಹಳೆಯ ಸಂಗತಿಗಳು, ಹಳೆಯ ಮೂಟೆ, ಹಳೆಯ ಪಾಪ ದೇವರೇ, ಅನೇಕ ಸಾರಿ ನಾವು ನಿಮ್ಮನ್ನು ನಂಬಿದ್ದೇವೆ, ಹೊಸ ಸ್ವಭಾವವನ್ನು ಧರಿಸಿಕೊಂಡಿದ್ದೇವೆ. ಆದರೂ ಕೆಲವು ಸಂದರ್ಭದಲ್ಲಿ ಹಳೆಯ ಸಂಗತಿಗಳಿಗೆ ನಾವು ಸ್ಥಳ ಕೊಡ್ತೇವೆ. ನಮ್ಮನ್ನು ಕ್ಷಮಿಸ್ರಿ, ಮನ್ನಿಸ್ರಿ. ಹಳೆಯ ಕಾರ್ಯಕ್ಕೆ ನಾವು ಹಿಂತಿರುಗಬಾರದು, ಹಳೆಯ ಸಂಗತಿಗಳನ್ನು ಮಾಡಬಾರದು, ಹಳೆಯ ಪಾಪದ ಜೀವಿತವನ್ನು ಜೀವಿಸಬಾರದು. ಒಂದು ವೇಳೆ ಆ ಹಳೆಯ ಸಂಗತಿಗಳ ಮಧ್ಯದಲ್ಲಿ ಕೊರಗುತ್ತಿರುವ ಆ ಪಾಪದ ಬಂಧನದಲ್ಲಿ ಬಿದ್ದು ಒದ್ದಾಡುತ್ತಾ ಇರುವ ನಿನ್ನ ಜನರನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡಿರಿ. ಒಂದು ಪಾಪದ ಜೀವಿತದಿಂದ ಬಿಡುಗಡೆ ಕೊಡ್ರಿ. ಅದ್ಭುತ ನಡೆಯಲಿ. ಈ ಹೊಸ ದಿನದಲ್ಲಿ ಕೂಡ ಅದ್ಭುತವಾಗಿ ನಡೆಸ್ರಿ. ನಿಮ್ಮ ಹಸ್ತ ನಮ್ಮ ಜೊತೆಯಲ್ಲಿ ಇರಲಿ. ನೀವು ನಮ್ಮ ಜೊತೆ ಬನ್ನಿರಿ. ನಾವೆಲ್ಲ ಮಾಡುವ ಕೆಲಸ ಕಾರ್ಯಗಳಲ್ಲಿ ದೇವ ಸಮಾಧಾನ ಆಳ್ವಿಕೆ ಮಾಡಲಿ. ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಹಳೆಯ ಸ್ವಭಾವವನ್ನು ತೆಗೆದುಹಾಕಿ ಹೊಸ ಸ್ವಭಾವವನ್ನು ಧರಿಸಿಕೊಂಡು ಜೀವಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ದೈನಂದಿನ ಜ್ಞಾನದಲ್ಲಿ ನಾಳೆ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.